ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ ಆಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಕಡ್ಡಿಯನ್ನು ಹಾಕಬೇಡ್ರಿ, ಬರೀ ಸೊಪ್ಪನ್ನು ಅಷ್ಟೇ ಹಾಕ್ರಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೋರಿ. ಒಂದು 3 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇವೇನು ಜಾಸ್ತಿ ಖಾರ ಇಲ್ಲ, ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ಅಷ್ಟೇ, ಆ ಕಡ್ಡಿಯನ್ನು ಹಾಕಬೇಡ್ರಿ, ಬರೀ ಸೊಪ್ಪು ಅಷ್ಟನ್ನೇ ಹಾಕಿರಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿನಿ ನೋಡಿರಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ. ಸಣ್ಣ ಸ್ಪೂನ್ ಇದ್ದಾನೆ 1 ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೀವು ಬಿಳಿ ಎಳ್ಳನ್ನಾದರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟೇ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು. ನೋಡಿ, ನಾನು ದೊಡ್ಡ ಬಟ್ಲೇನೆ 1 ಬಟ್ಲಾಗಷ್ಟ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಎರಡೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬೋದು, ಮೈದಾ ಹಿಟ್ಟಿನಲ್ಲಿನೂ ಮಾಡ್ಕೋಬೋದು ನೋಡಿರಿ. ಈಗ ಎರಡನ್ನೂ ಮಿಕ್ಸ್ ಮಾಡಿ ನೋಡಿ, ಅದನ್ನೆಲ್ಲ ಮಸಾಲೆ ಅದನ್ನ ಜೊತೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನಾನು ನೋಡಿ, ಸ್ಟಾರ್ಟಿಂಗ್ ಒಂದು ದೊಡ್ಡ ಬಟ್ಲೆ ಒಂದೇ ಬಟ್ಲು ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಉಳಿಸಿದ್ದೆ. ಈಗ ಅದನ್ನು ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಿಸಿ ತೊಗೋತೀನಿ. ಇಲ್ಲ ನೀವು ಬರೇ ಗೋಧಿ ಹಿಟ್ಟಿನಿಂದ ಮಾಡ್ತಿದ್ರಿ ಅಂದರೆ ನೀವು ಒಂದು 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕಿರಿ. ನಾನು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ರೀ. ಹಿಟ್ಟು ಒಂದು ಸ್ವಲ್ಪ ನೆನೆದು ಸಾಫ್ಟ್ ಆಗಲಿ ರೀ. ನೋಡಿ, 10 ನಿಮಿಷ ಆಗ್ಯದ್ರಿ. ನೋಡಿ, ಹಿಟ್ಟನ್ನು ನೆಂದದ. ನೋಡಿ, ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ. ನೋಡಿ, ಮೆತ್ತ ಕಲಿಸ್ಬೇಡ್ರಿ, ಒಮ್ಮೆಲೇನೂ ನೀರನ್ನು ಹಾಕಬೇಡ್ರಿ. ನೋಡಿ, ಸಣ್ಣ ಸಣ್ಣ ಉಳ್ಳಿ ಪೂರಿಕ್ಕಿಂತನೂ ಈಗ ಪೂರಿ ಮಾಡೋಕೆ ಏನು ಹಿಟ್ಟು ತೊಗೋತ ಅದಕ್ಕಿಂತನೂ ಸ್ವಲ್ಪ ಎಷ್ಟು ಸಣ್ಣ ಉಳ್ಳಿ ತೊಗೋತಿರಲ್ಲ ಅಷ್ಟು ನಡೀತದ್ರಿ. ನೋಡಿ, ಇಷ್ಟಿಷ್ಟೇ ತೊಗೊಂಡಿದ್ದೀನಿ. ಒಂದು 2 ಮಾಡಿದ್ದೀನಿ. ಒಮ್ಮೆಲೆ ಒಂದು ಸ್ವಲ್ಪನ ಏನು ಮಾಡ್ತೀನಿ ರೀ, ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ, ಆದಷ್ಟು ಸಣ್ಣ ಸಣ್ಣ ಉಳ್ಳಿನೇ ತೊಗೋರಿ. ನೋಡಿ, ಈಗ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ಇಲ್ಲಿ ಸ್ಟಾರ್ಟಿಂಗ್ ಲಟ್ಸಿದ್ದೀನಿ. ಒಂದು ಕ್ಲಿಪ್ಪು ಮಿಸ್ ಆಗಿದ್ರಿ. ಆದಷ್ಟು ನೋಡಿ, ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನಾದ್ರೂ ಹಚ್ಚಿಬಿಟ್ಟು ಸ್ವಲ್ಪನೇ ಹಿಟ್ಟು ಹಚ್ಬೇಕು, ಜಾಸ್ತಿ ಹಿಟ್ಟು ಹಚ್ಚಬೇಡ್ರಿ. ಹಚ್ಚಿ ತೆಳುವಾಗಿ ಲಟ್ಟಿಸಿ ಈ ರೀತಿ ಫೋಲ್ಡ್ ಮಾಡಿರಿ. ನೋಡಿ, ಮಧ್ಯಕ್ಕೆ ಒಂದು ರೀತಿ ಫೋಲ್ಡ್ ಮಾಡಿ ನೋಡಿ, ದಂಡಿಗೆ ಒಂದು ಸೈಡ್ ಅಷ್ಟೇ ಇದನ್ನು ಏನು ಮಾಡ್ಬೇಕು ರೀ, ಪ್ಯಾಕ್ ಮಾಡ್ಬೇಕು ಈ ರೀತಿ. ಇನ್ನೊಂದನ್ನು ನೋಡಿರಿ, ನಾನು ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಫಸ್ಟ್ನೇದು ಒಂದು ಕ್ಲಿಪ್ಪು ಮಿಸ್ ಆಗ್ಯದ್ರಿ. ಇಲ್ಲ ಇದ್ರೊಳಗೆ ತುಪ್ಪ ಹಾಕಿರ್ತಿದ್ಲ, ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ಲಿಲ್ಲ ಅಂದ್ರೂ ಅದೇನು ಅಂಟ್ಕೊಳ್ಳಲ್ರಿ. ಆದರೆ ತುಂಬ ತೆಳುವಾಗಿಯೇ ಇದನ್ನು ಏನು ಮಾಡಬೇಕು, ಲಟ್ಟಿಸ್ಬಿಟ್ಟು ತೊಗೋಬೇಕು. ಅದಕ್ಕೆ ನಾನು ಏನು ಹೇಳಿದ್ದೀನಿ ನಿಮ್ಗೆ, ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊರಿ. ಈ ರೀತಿ ಫೋಲ್ಡ್ ಮಾಡ್ಕೊರಿ. ತುಂಬ ಈಸಿ ಅದ ರೀ. ನೋಡಿ, ಒಮ್ಮೆಲೆ ಏನು ಮಾಡ್ಕೋತೀನಿ ರೀ, ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ. ನೋಡಿ, ಎಷ್ಟು ಈಸಿ ಅದ. ಮತ್ತು ನೋಡಿರಿ, ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣತ್ತವ ನೋಡಿರಿ. ನೋಡಿ, ಎಣ್ಣೆನೂ ಕಾಯ್ದದ. ಒಮ್ಮೆಲೆ ಒಂದು ಸ್ವಲ್ಪನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೊಗೊಳೋಣ್ರಿ ಇದನ್ನು. ನೋಡಿ, ಈಗಂತೂ ತುಂಬ ಒಳ್ಳೆಯ ಮೆಂತ್ಯ ಸೊಪ್ಪು ಬರ್ತದೆ. ಮೆಂತ್ಯ ಸೊಪ್ಪಿನ ಪರಾಟ, ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ಪಲಾವ್ ಅದು ಮಾಡ್ಕೊಂಡಿರ್ತಿ. ಈ ರೀತಿನೂ ಒಮ್ಮೆ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡಿರಿ. ನೋಡಿ, ಎಲೆಯನ್ನು ತೆಳ್ಳಗೆ ಲಟ್ಸ್ಕೊರಿ, ಬೇಗನೆ ಕರೆದು ಬಿಡ್ತಾವೆ ನೋಡಿರಿ. ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ನೋಡಿ, ಇನ್ನೊಂದು ಸ್ವಲ್ಪನೂ ಕರೆದು ಬಿಟ್ಟು ತೊಗೋತೀನಿ ರೀ ನಾನು. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ಇದು. ನೋಡಿ, ಇಲ್ಲಾಂದ್ರೆ ನೀವು ಹಿಟ್ಟಿನೊಳಗೆ 1 ಸ್ಪೂನ್ ಆಗಷ್ಟು ಆರ್ಗ್ಯಾನೋ ಹಾಕಿಬಿಟ್ಟು ಕಲಿಸ್ಬೋದು, ನಡೀತದೆ ರೀ. ನೋಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಸೌಂಡ್ದಿಂದನೇ ಗೊತ್ತಾಗತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ ಇವು. ನೋಡಿ, ಎಷ್ಟು ಫಳ್ಳನೂ ಆಗ್ಯಾವ. ಇದು ಮೆಂತ್ಯ ಸೊಪ್ಪಿನಿಂದ ಮಾಡಿರುವಂಥ ಸ್ನ್ಯಾಕ್ಸ್ ರೀ ಇದಕ್ಕೆ, ಅಥವಾ ಮೇಥಿ ಮಟ್ರಿ ಅಂತಲೂ ಕರಿಬೋದು ನೀವು. ಈ ರೆಸಿಪಿ ನೀವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊರಿ. ಅಥವಾ ನಿಮ್ಮ ಮಕ್ಕಳು ಶಾಲಾ ಕಾಲೇಜ್ಗೆ ಎಲ್ಲರ ಹೊರಗಡೆ ಅದಾರಂದ್ರೂ ಈ ರೀತಿ ಮಾಡಿಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆಯ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ